ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ಮುತ್ತಿನ ಹಾರ ಭಾಗ 43. ಪ್ರಾರ್ಥನಾ ಹೊಸದಾಗಿ ಸೇರಿದ್ದ ನಿಖಿಲ್ ಮತ್ತು ಸಾಧ್ವಿಯನ್ನು ಕರೆದು ಕೆಲಸದ ಬಗ್ಗೆ ವಿವರಿಸತೊಡಗಿದಳು. ಅವರು ಇಷ್ಟು ದಿನದಲ್ಲಿ ಒಂದಿಷ್ಟು ತಿಳಿದುಕೊಂಡಿದ್ದರು. ಇಬ್ಬರಲ್ಲೂ ಕಲಿಯುವ ಹಂಬಲ, ಚುರುಕುತನ ಎರಡೂ ಇದ್ದುದರಿಂದ ಪ್ರಾರ್ಥನಾಗೆ ಅವರಿಗೆ ಸಹಾಯ ಮಾಡುವ ಕೆಲಸ ಸ್ವಲ್ಪ ಸರಳವಾಗಿತ್ತು. ಅವರಿಬ್ಬರು ನೋಟ್ಸ್ ಮಾಡಿಕೊಳ್ಳುತ್ತಿದ್ದರು. ಪ್ರಾರ್ಥನಾ ತಾನು ಹೊಸದಾಗಿ ಬಂದಾಗ ಪ್ರಸಾದ್ ಹೀಗೆ ಗೈಡ್ ಮಾಡುತ್ತಿದ್ದನ್ನು ನೆನೆದಳು. ಇದ್ದಕ್ಕಿದ್ದಂತೆ ಎಲ್ಲ ಬದಲಾಗೋಯ್ತು. ಈಗ ಮುಂದೆ ಮತ್ತೆ ಆ ದಿನಗಳು ಹಿಂತಿರುಗಿ ಬರೋದಿಲ್ಲ. ಆದರೆ ಹಾಗೆ ಇರೋದಕ್ಕಾದರೂ ಆಗುತ್ತಾ? ಅದೂ ಇಲ್ಲ ಅನ್ನಿಸ್ತಿದೆ ಎಂದುಕೊಂಡಳು. ರಾಗಿಣಿ ನೆನಪಾದಳು. ಪ್ರಸಾದ್ ಮತ್ತು ಅವಳ ಕೆಲಸ ಮಾಡಿದ ಕೊನೆ ಪ್ರಾಜೆಕ್ಟ್ ನೆನಪಾಯಿತು. ಹರ್ಷ ನೆನಪಾದ. ಹರ್ಷನ ಯೋಚನೆ ಬಂದಾಗ ಯಾಕೋ ಮುಖ ಕಪ್ಪಾಗಿತ್ತು. ಪ್ರಾರ್ಥನಾ, ಊಟಕ್ಕೆ ಹೋಗೋಣವಾ? ಶಕುಂತಲ ಕರೆದಿದ್ದಳು. ವಾಚ್ ನೋಡಿದ ಪ್ರಾರ್ಥನಾ, ಅಯ್ಯೋ ಇಷ್ಟು ಬೇಗ ಟೈಮ್ ಆಗೋಯ್ತಾ? ಹೋಗೋಣ, ಒಂದು 10 ನಿಮಿಷ ವೇಟ್ ಮಾಡ್ತೀಯಾ? ಒಂಚೂರು ಕೆಲಸ ಬಾಕಿ ಇದೆ ಎನ್ನುತ್ತಾ ನಿಖಿಲ್ ಮತ್ತು ಸಾಧ್ವಿ ಕಡೆ ತಿರುಗಿ, ನೀವಿನ್ನು ಹೋಗ್ಬೋದು, ಏನಾದರೂ ಡೌಟ್ಸ್ ಇದ್ದರೆ ಆಮೇಲೆ ಕೇಳಿ, ಮೀಟಿಂಗಲ್ಲಿ ಏನೇನು ಹೇಳ್ತಾರೆ ನೋಡೋಣ ಎಂದು ಅವರನ್ನು ಕಳುಹಿಸಿದಳು. ಕ್ಯಾಬಿನಲ್ಲಿ ಕುಳಿತ ಪ್ರಸಾದ್ ಪ್ರಾರ್ಥನಾಳನ್ನು ಗಮನಿಸುತ್ತಿದ್ದ. ಅವಳ ಪಕ್ಕದಲ್ಲಿ ಕೂತಿರುವುದು ಯಾರೆಂದು ತಿಳಿಯಲಿಲ್ಲ ಅವನಿಗೆ. ಛೇ, ಇವಳಿಂದಾಗಿ ಈ ಬ್ರಾಂಚ್ಗೆ ಯಾರ್ಯಾರು ಬಂದಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದನ್ನೇ ತಿಳ್ಕೊಂಡಿಲ್ಲ. ಕೆಲಸ ಆಗ್ತಿದೆ ಸಾಕು ಅನ್ನೋದೊಂದೇ ತಲೆಯಲ್ಲಿಟ್ಕೊಂಡಿದ್ದೆ. ಇನ್ಮೇಲಾದರೂ ಎಲ್ಲರನ್ನೂ ಗಮನಿಸಬೇಕು ಎಂದು ತನ್ನಲ್ಲೇ ಹೇಳಿಕೊಂಡು ತಕ್ಷಣ ರೋಹಿತನ್ನು ಕರೆದ. ರೋಹಿತ್, ಅದ್ಯಾರು ಪ್ರಾರ್ಥನಾ ಜೊತೆ ಕೂತಿದಾರಲ್ಲ, ಯಾವ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಕೇಳಿದ ಪ್ರಸಾದ್. ಓ ಅದಾ, ಶಕುಂತಲಾ ಅಂತ. ಅವ್ರು ಇತ್ತೀಚೆಗೆ ಕೆಲಸಕ್ಕೆ ಸೇರಿದ್ದು. ಅವ್ರು ಬ್ಯಾಕ್ ಎಂಡಲ್ಲಿ ಕೆಲಸ ಮಾಡೋದು ಸರ್, ಅಡ್ಮಿನ್ ಟೀಮ್ ಜೊತೆ. ರಾಗಿಣಿ ಬಿಟ್ಟು ಹೋದ್ಮೇಲೆ ಇವಳನ್ನು ಫ್ರೆಂಡ್ ಮಾಡ್ಕೊಂಡಿದ್ದಾಳೆ ಅಂತಾಯ್ತು ಎಂದುಕೊಂಡ ಪ್ರಸಾದ್. ಸರ್ ಮತ್ತೇನಾದರೂ ಹೇಳೋದಿತ್ತಾ ಕೇಳಿದ ರೋಹಿತ್. ಎಸ್, ನಾನು ನಿಮ್ಮನ್ನು ಕರೆದಿದ್ದು ಒಂದು ಮೀಟಿಂಗ್ ಅರೇಂಜ್ ಮಾಡಿ ಅಂತ ಹೇಳೋಕೆ. ಹೊಸಬ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋಕೆ ಒಂದು ಮೀಟಿಂಗ್ ಮಾಡೋಣ. ಎಲ್ಲರೂ ಬೇಡ, ಅವರೆಲ್ಲರ ಪರಿಚಯ ನಿಮ್ಗೆ ಈಗಾಗಲೇ ಆಗಿರುತ್ತೆ. ನ್ಯೂ ಜಾಯ್ನೀಸ್ ಅಷ್ಟೇ ಸಾಕು. ನನ್ನ ಶೆಡ್ಯೂಲ್ ನೋಡೇ ಅರೇಂಜ್ ಮಾಡಿ ನಾಳೆ ಬೆಳಗ್ಗೆ ಎಂದ ಪ್ರಸಾದ್. ಸರಿ ಎಂದು ರೋಹಿತ್ ಅಲ್ಲಿಂದ ಹೋದ. ಪ್ರಸಾದ್ ದೃಷ್ಟಿ ಮತ್ತೆ ಪ್ರಾರ್ಥನಾಳ ಕಡೆ ಹೋಗಿತ್ತು. ಇವಳ್ದು ಇನ್ನೂ ಮದುವೆ ಆಗಿಲ್ಲ. ಯಾರೋ ಶ್ರೀಮಂತರನ್ನ ಹುಡುಕಿ ಮದುವೆ ಆಗಿರ್ತಾಳೆ ಅಂದ್ಕೊಂಡಿದ್ದೆ. ಅಂದರೆ ಇವಳು ನನ್ನನ್ನು ಪ್ರೀತಿ ಮಾಡ್ತಿಲ್ಲ. ಅವಳನ್ನು ಮರೆಯೋಕ್ಕಾಗದೆ ನಾನು ಅವಳ ನೆನಪಲ್ಲಿ ಜೀವನ ಮಾಡ್ತಾ ಇರೋ ಹಾಗೆ ಅವಳು ಕೂಡ ನನಗೋಸ್ಕರ. ತಕ್ಷಣ ತನ್ನ ಆ ಯೋಚನೆಗೆ ಬ್ರೇಕ್ ಹಾಕಿದ್ದ. ಇಲ್ಲ, ನಾನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ? ಅವಳು ನನ್ನ ಪ್ರೀತಿ ಮಾಡಿದ್ರು ಮಾಡ್ತಾ ಇದ್ರು, ನನ್ನ ಪ್ರೀತಿಗೆ ಅವಳು ಅರ್ಹಳಿದಾಳ? ನೋ, ನೆವರ್. ಅವಳ ಬಗ್ಗೆ ಈ ಥರ ಯೋಚನೆ ಮಾಡಲೇಬಾರ್ದು. ಅವಳು ಎಲ್ಲ ಹುಡುಗಿರ್ ಥರನೇ ಎಂದು ಕೈ ಮುಷ್ಟಿ ಬಿಗಿ ಹಿಡಿದಿದ್ದ. ಪ್ರಾರ್ಥನಾ, ಮಹೇಶ್, ನಿಖಿಲ್ ಮತ್ತು ಸಾಧ್ವಿ ಮೀಟಿಂಗ್ ರೂಮಲ್ಲಿ ಕುಳಿತಿದ್ದರು. 1 ನಿಮಿಷ ಬಿಟ್ಟು ಮಹಂತೇಶ್ ಕೂಡ ಅಲ್ಲಿಗೆ ಬಂದ. ಹಾಯ್ ಆಲ್, ಗುಡ್ ಆಫ್ಟರ್ನೂನ್. ಸೊ ಎಲ್ಲ ರೆಡಿಯಾಗಿದೆಯಲ್ಲ? ಮಹೇಶ್, ನೀವು ಡೆಮೋ ಕೊಡ್ತೀರಲ್ವಾ ಕೇಳಿದ ಮಹಂತೇಶ್. ಎಸ್ ಮಹಂತೇಶ್, ಎಲ್ಲ ರೆಡಿ ಇದೆ ಎನ್ನುತ್ತಿದ್ದಂತೆ ಪ್ರಸಾದ್ ಒಳಗೆ ಬಂದಿದ್ದ. ಹಾಯ್ ಗಾಯ್ಸ್, ಗುಡ್ ಆಫ್ಟರ್ನೂನ್ ಎಂದು ತನ್ನ ಕುರ್ಚಿಯಲ್ಲಿ ಕುಳಿತು ಎಲ್ಲರನ್ನೂ ಒಮ್ಮೆ ನೋಡಿ ನಿಖಿಲ್ ಮತ್ತು ಸಾಧ್ವಿಗೆ ತಮ್ಮ ಪರಿಚಯ ಮಾಡಿಕೊಳ್ಳಲು ಹೇಳಿದ. ಸಾಧ್ವಿಗೆ 1 ವರ್ಷದ ಕೆಲಸದ ಅನುಭವವಿತ್ತು. ನಿಖಿಲ್ 6 ತಿಂಗಳ ಇಂಟರ್ನ್ಶಿಪ್ ಮುಗಿಸಿ ಆಗಷ್ಟೇ ಕೆಲಸಕ್ಕೆ ಸೇರಿದ್ದ. ಇದೇ ಅವನ ಮೊದಲ ಕಂಪನಿಯಾಗಿತ್ತು. ಅವರ ಮಾತುಗಳನ್ನು ಕೇಳಿದ ಮೇಲೆ, ಓಕೆ ಗುಡ್, ಈಗ ನಮ್ಮ ಇವತ್ತಿನ ಮೀಟಿಂಗ್ ಶುರು ಮಾಡೋಣ. ಒಂದಿನ ಆಗಿಲ್ಲ ಕೆಲಸ ಶುರು ಮಾಡೋಣ ಅಂತಿದ್ದಾರೆ ಅಂತ ಅನ್ಕೋಬೇಡಿ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಇದು ತುಂಬ ಇಂಪಾರ್ಟೆಂಟ್ ಪ್ರಾಜೆಕ್ಟ್, ಹೊಸ ಕ್ಲೈಂಟ್ಸ್ ಬೇರೆ. ಸೊ ನಾವು ಆದಷ್ಟು ಬೇಗ ಸರಿಯಾಗಿ ಕೆಲಸ ಮುಗಿಸ್ಕೊಡ್ಬೇಕು. ಮಹೇಶ್, ಎಲ್ಲಿ ತನಕ ಬಂದಿದೆ? ಏನೇನು ರಿಸರ್ಚ್ ಮಾಡಿದ್ದೀರಾ ಹೇಳಿ ಎಂದು ಮಹೇಶ್ ಕಡೆ ನೋಡಿದ. ಮಹೇಶ್ ಎದ್ದು ನಿಂತು ಪ್ರೆಸೆಂಟೇಷನ್ ಓಪನ್ ಮಾಡಿ ಪ್ರಾಜೆಕ್ಟ್ ಔಟ್ಲೈನ್ ಮೊದಲು ಹೇಳಿ ಅದಕ್ಕಾಗಿ ತಾವೆಲ್ಲ ರೆಡಿ ಮಾಡಿದ ಟಾಸ್ಕ್ ಲಿಸ್ಟ್, ಪ್ರತಿಯೊಂದು ಟಾಸ್ಕ್ಗೂ ಬೇಕಾಗುವ ಸಮಯ ಮತ್ತು ಜನರ ಸಂಖ್ಯೆ ಮತ್ತು ಹಣಕಾಸಿನ ವಿವರಗಳನ್ನು ವಿವರಿಸಿದ. ವೆಲ್ ಡನ್ ಮಹೇಶ್, ವೆರಿ ನೈಸ್ ಪ್ರೆಸೆಂಟೇಷನ್. ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಾ. ಇದರಲ್ಲಿ ನನಗೊಂದಿಷ್ಟು ಅನುಮಾನಗಳಿವೆ, ಆಮೇಲೆ ನಾವಿಬ್ಬರು ಚರ್ಚೆ ಮಾಡೋಣ. ಆದರೆ ಸದ್ಯಕ್ಕೆ ಇಷ್ಟು ಸಾಕು. ಕ್ಲೈಂಟ್ಸ್ ಮುಂದೆ ಡೆಮೋ ಕೊಡೋಕೆ ಇದಿಷ್ಟು ಮಾಹಿತಿ ಸಾಕಾಗುತ್ತೆ ಎಂದು ಚಪ್ಪಾಳೆ ತಟ್ಟಿದ ಪ್ರಸಾದ್. ಥ್ಯಾಂಕ್ ಯು ಪ್ರಸಾದ್. ನಿಜ ಹೇಳಬೇಕಂದ್ರೆ ಇದೆಲ್ಲ ಕ್ರೆಡಿಟ್ ಪ್ರಾರ್ಥನಾಗೆ ಹೋಗಬೇಕು. ನಾನು ಮಹಂತೇಶ್ ಬಜೆಟ್ ಬಗ್ಗೆ ಎಲ್ಲ ವಿವರವಾಗಿ ರಿಸರ್ಚ್ ಮಾಡಿದ್ದೀವಿ. ಉಳಿದಿದ್ದೆಲ್ಲ ಪ್ರಾರ್ಥನಾ ನೋಡ್ಕೊಂಡಿದ್ದು. ಇವತ್ತು ಬೆಳಗ್ಗೆ ಡ್ರಾಫ್ಟ್ ಕೂಡ ಅವಳೇ ರೆಡಿ ಮಾಡಿಕೊಟ್ಟಿದ್ದು. ಹಾಗಾಗಿ ನನಗೆ ಇಷ್ಟು ಒಳ್ಳೆ ಪ್ರೆಸೆಂಟೇಷನ್ ಕೊಡೋಕ್ಕಾಯಿತು ಎಂದು ಪ್ರಾರ್ಥನಾ ಕಡೆ ಕೈ ತೋರಿಸಿದ್ದ ಮಹೇಶ್. ಓ ನೈಸ್ ಪ್ರಾರ್ಥನಾ, ಆದರೆ ಈಗೊಂದು ಸ್ಮಾಲ್ ಚೇಂಜ್ ಆಗಬೇಕಿದೆ.
ಅದು ಹಳೆ ಪ್ರಾಜೆಕ್ಟ್ಸ್ ನಾವಿಬ್ಬರು ಕೆಲಸ ಮಾಡಿದ್ವಲ್ಲ, ಅದಕ್ಕೀಗ ಮತ್ತೊಂದಿಷ್ಟು ಹೊಸದಾಗಿ ಫೀಚರ್ಸ್ ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ಅದನ್ನು ನೀನು ವರ್ಕ್ ಮಾಡು. ಇಲ್ಲಿ ಮಹೇಶ್, ಮಹಂತೇಶ್ ಮತ್ತು ನಿಖಿಲ್, ಸಾಧ್ವಿ ಸಾಕು. ಆಲ್ರೆಡಿ ನಾನೊಂದಿಷ್ಟು ಪ್ಲ್ಯಾನ್ ಮಾಡಿದ್ದೀನಿ ಎಂದು ಪ್ರಸಾದ್ ಹೇಳಿದ ತಕ್ಷಣ ಎಲ್ಲರೂ ಮುಖ ನೋಡಿಕೊಳ್ಳುತ್ತಿದ್ದರು. ಪ್ರಾರ್ಥನಾ ಅಂತೂ ಮೀಟಿಂಗ್ ಶುರುವಾದಾಗಿನಿಂದ ಮೂಕ ಪ್ರೇಕ್ಷಕೆ ಆಗಿದ್ದಳು. ಪ್ರಸಾದ್ನ ಈ ಮಾತು ಕೇಳಿದ ಮೇಲಂತೂ ಇನ್ನೇನು ತನಗೆ ಮಾತನಾಡಲು ಅವಕಾಶ ಸಿಗುವುದಿಲ್ಲ ಎಂದು ಅರಿವಾಗಿತ್ತು. ಪ್ರಸಾದ್, ಇದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡಿದ್ದು ಪ್ರಾರ್ಥನಾನೇ. ಅಂದರೆ ನನಗೆ ಮಾಂತೇಶ್ಗೆ ಗೊತ್ತಿದೆ ಇದ್ರ ಬಗ್ಗೆ, ಆದರೂ ಇದರಲ್ಲಿ ಪ್ರಾರ್ಥನಾ ಇದ್ರೇ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸ್ತಿದೆ ಎಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದ ಮಹಂತೇಶ್. ಹೌದು ಪ್ರಸಾದ್, ನನಗೂ ಹಾಗೆ ಅನಿಸ್ತಿದೆ. ಆ ಹಳೆ ಪ್ರಾಜೆಕ್ಟ್ಗೆ ಬೇರೆಯವರನ್ನು ಅಸೈನ್ ಮಾಡ್ಬೋದಲ್ಲ, ಅದು ಹೇಗೂ ಒಂದ್ಸಲ ಮುಗ್ದು ಹೋಗಿದೆ. ಹೊಸ ಫೀಚರ್ಸ್ನೆಲ್ಲ ನಾನೊಮ್ಮೆ ಪರಿಶೀಲನೆ ಮಾಡಿದ್ದೀನಿ. ಅಷ್ಟೊಂದೇನು ಕಷ್ಟ ಇಲ್ಲ, ಸುಲಭವಾಗಿ ಮುಗಿಸ್ಬೋದು ಅನಿಸ್ತಿದೆ. ಮತ್ತು ನನಗೂ ಇದರಲ್ಲಿ ಫುಲ್ ಟೈಮ್ ವರ್ಕ್ ಮಾಡೋಕ್ಕಾಗಲ್ಲ, ನಾನು ಬೇರೆ 3 ಪ್ರಾಜೆಕ್ಟಲ್ಲೂ ಭಾಗಿಯಾಗಿದ್ದೀನಿ ಎಂದು ಮಹೇಶ್ ಕೂಡ ಮಹಂತೇಶನ ಅಭಿಪ್ರಾಯಕ್ಕೆ ದನಿಗೂಡಿಸಿದ. ಪ್ರಾರ್ಥನಾ, ಸ್ಪೀಕ್ ಸಮಥಿಂಗ್ ಎಂದು ಮಹಂತೇಶ್ ಅವಳ ಮುಖ ನೋಡಿದ್ದ. ಪ್ರಾರ್ಥನಾ ಏನೋ ಹೇಳಬೇಕೆನ್ನುವಷ್ಟರಲ್ಲಿ ಮತ್ತೆ ಪ್ರಸಾದ್ ಮಾತನಾಡಿದ್ದ. ಪ್ರಾರ್ಥನಾ, ಇದರಲ್ಲಿ ನಿಂಗೇನು ಕೆಲಸ ಇಲ್ಲ ಅನ್ಕೋಬೇಡ. ನೀನು ನಿಖಿಲ್ ಮತ್ತು ಸಾಧ್ವಿಗೆ ಗೈಡ್ ಮಾಡ್ತಾ ಇರು. ಹೊಸದಾಗಿ ಸೇರ್ಕೊಂಡಿರೋದ್ರಿಂದ ತುಂಬ ಸಹಾಯ ಬೇಕಾಗುತ್ತೆ. ಅದೇನು ಚಿಕ್ಕ ಕೆಲಸ ಅಲ್ಲ. ಮತ್ತು ಯಾವಾಗಲೂ ನಾವೇ ವರ್ಕ್ ಮಾಡ್ತಾ ಇದ್ರೆ ಜೂನಿಯರ್ಸ್ ಕಲಿಯೋದು ಯಾವಾಗ? ಅವರಿಗೂ ಸ್ವಲ್ಪ ಅವಕಾಶ ಕೊಡೋಣ ಅಂತ. ನೀನೇನು ಹೇಳ್ತೀಯ ಪ್ರಾರ್ಥನಾ ಎಂದು ಪ್ರಸಾದ್ ಅವಳ ಮುಖ ನೋಡಿದ್ದ. ಪ್ರಾರ್ಥನಾ ಒಮ್ಮೆ ಉಗುಳು ನುಂಗಿ, ನಿಮ್ಮ ನಿರ್ಧಾರ ಸರಿಯಾಗಿರುತ್ತೆ ಸರ್. ನೀವು ಯಾವಾಗಲೂ ಬೆಸ್ಟ್ ಡಿಸಿಷನ್ ತಗೊಳ್ತೀರಾ. ಅವರಿಬ್ಬರಿಗೆ ಗೈಡ್ ಮಾಡೋ ಕೆಲಸದಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ. ಐ ಆಮ್ ಓಕೆ ವಿತ್ ದ್ಯಾಟ್ ಎಂದು ಮಹೇಶ್ ಮತ್ತು ಮಹಾಂತೇಶನ ಮುಖವನ್ನು ನೋಡಿದ್ದಳು. ಇದು ಮೇಲ್ನೋಟಕ್ಕೆ ಹೊಸಬರಿಗೆ ಅವಕಾಶ ಕೊಡುವ ಒಳ್ಳೆಯ ವಿಚಾರ. ಆದರೆ ನಿಜ ಏನೆಂದರೆ ತನ್ನನ್ನು ಈ ಪ್ರಾಜೆಕ್ಟಿಂದ ದೂರ ಇಡಬೇಕೆಂಬುದು ಪ್ರಸಾದ್ ಯೋಚನೆಯಾಗಿದೆ ಎನ್ನುವುದು ಅವಳಿಗೆ ಮನದಟ್ಟಾಗಿತ್ತು. ಸಾಧ್ವಿ ಮತ್ತು ನಿಖಿಲ್ ಎಲ್ಲರ ಮಾತುಗಳನ್ನು ಕೇಳುತ್ತಾ ಕುಳಿತಿದ್ದರು. ಅವರಿಗೆ ಇಲ್ಲಿ ಏನಾಗುತ್ತಿದೆ ಎಂಬುದು ಸರಿಯಾಗಿ ಅರ್ಥವಾಗಿರಲಿಲ್ಲ. ಇನ್ನೇನು ಮಾಡುವುದು, ತಮಗೆ ಏನು ಕೆಲಸ ಹೇಳುತ್ತಾರೋ ಅದನ್ನೊಂದು ಮುಗಿಸಿದರೆ ಆಯಿತು ಎಂದು ಸುಮ್ಮನೆ ಕುಳಿತಿದ್ದರು. ಸೊ ಇನ್ನೇನು, ಎಲ್ಲ ಕ್ಲಿಯರ್ ಆಯ್ತಲ್ಲ, ನಾಳೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡೋಣ. IT ಟೀಮ್ ಜೊತೆ ನಾಳೆ ಮೊದಲು ಮೀಟಿಂಗ್ ಮಾಡೋಣ ಎಂದ ಪ್ರಸಾದ್. ಎಲ್ಲರೂ ಹೊರಗೆ ಹೊರಟರು. ಕೊನೆಯಲ್ಲಿ ಪ್ರಾರ್ಥನಾ ಇನ್ನೇನು ಹೊರಗೆ ಹೋಗಬೇಕೆನ್ನುವಷ್ಟರಲ್ಲಿ, ಪ್ರಾರ್ಥನಾ 1 ನಿಮಿಷ ಪ್ರಸಾದ್ ಕರೆದಿದ್ದ. ತಿರುಗಿ ನೋಡಿದಳು. ಅಷ್ಟರಲ್ಲಿ ಪ್ರಸಾದ್ಗೆ ಒಂದು ಕರೆ ಬಂತು. ರಿಸೀವ್ ಮಾಡಿ ಮಾತನಾಡಲು ಶುರು ಮಾಡಿದ್ದ. ಈಗ ಪ್ರಸಾದ್ ಸರ್ ನನ್ನ ಹತ್ರ ಮಾತಾಡ್ತಾರೆ. ಯಾಕೆ ಅವ್ರು ನನ್ನ ಬಿಟ್ಟು ಹೋಗಿದ್ರು, ಏನಾಯಿತು ಅವರಿಗೆ, ಪ್ರಾಜೆಕ್ಟಿಂದ ನನ್ನನ್ನು ಯಾಕೆ ತೆಗೆದು ಹಾಕಿದ್ರು ಅಂತ. ಏನೋ ವಿಶೇಷ ಇದೆ ಅನಿಸುತ್ತೆ. ಬಂದ ತಕ್ಷಣ ಆಫೀಸಿನ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ರು. ಈಗ ಫ್ರೀ ಆದರು ಅನಿಸುತ್ತೆ. ಒಂದೇ ಕ್ಷಣದಲ್ಲಿ ಯೋಚನೆಯಲ್ಲಿ ಕಿಲೋಮೀಟರ್ಗಳಷ್ಟು ದೂರ ಹೋಗಿದ್ದಳು ಪ್ರಾರ್ಥನಾ. ಕರೆ ಕಟ್ಟಾದ ತಕ್ಷಣ, ಬಾ ಪ್ರಾರ್ಥನಾ ಕೂತ್ಕೋ ಎಂದ ಪ್ರಸಾದ್. ಪ್ರಾರ್ಥನಾ ಮಂದಹಾಸದಿಂದ ಉತ್ಸುಕಳಾಗಿ ಕುಳಿತು, ಹೇಳಿ ಪ್ರಸಾದ್ ಎಂದಳು. ಪ್ರಸಾದ್ ಒಮ್ಮೆ ಅವಳ ಮುಖವನ್ನು ಗಂಭೀರವಾಗಿ ನೋಡಿದ್ದ. ಮುಂದುವರಿಯುವುದು ನಾಳೆ. ಪ್ರಾರ್ಥನಾ ಪ್ರಸಾದ್ ಏನು ಮಾತಾಡ್ಬೋದು, ನಿಮ್ಗೇನಿಸ್ತಿದೆ, ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.